ತುಳು ಭಾಷೆ ಏನಿದೆ ಅದಕ್ಕೆ ಎರಡನೇ ಭಾಷೆ ನಮ್ಮ ರಾಜ್ಯದ್ದು ಅಂತ ಹೇಳಿ ಅಧಿಕೃತವಾಗಿ ಪಟ್ಟಿಯನ್ನು ಮಾಡಿದರೆ ಘೋಷಣೆ ಆಗುವಂಥ ಸಾಧ್ಯತೆ ಕೂಡ ಇದೆ. ಇದೇ ವಿಚಾರವಾಗಿ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯ ಸಚಿವರಾಗಿರುವಂಥ ಶಿವರಾಜ ತಂಗಡಿಗೆ ಅಧಿಕೃತವಾಗಿ ಅದನ್ನು ಘೋಷಣೆ ಮಾಡಬೇಕಷ್ಟೇ ಬಾಕಿ. ಬಟ್ ಇದನ್ನು ಮಾಡೋಣ ಅಂತ ಚಿಂತನೆ ಕೂಡ ನಡೀತಾ ಇದೆ. ವಿಧಾನಸಭೆಯಲ್ಲಿ ಪಕ್ಷಾತೀತ ಪಟ್ಟನ್ನು ಹಿಡಿದುಕೊಂಡಿದ್ದಾರೆ. ತುಳು ಭಾಷೆಯನ್ನು ಎರಡನೇ ಭಾಷೆಯನ್ನಾಗಿ ಅಂದರೆ ರಾಜ್ಯದ್ದು ಅಂತ ಹೇಳಿ ಎಲ್ಲರೂ ಕೂಡ ಮಾಡಿ ಅಂತ ಕೇಳ್ಕೊಳ್ತಾ ಇದ್ದಾರೆ. ತುಳುವಿಗೆ ಬೇಕು ಅಧಿಕೃತ ಮಾನ್ಯತೆ, ಸುಮ್ಮನೆ ಹೇಳೋದಲ್ಲ, ಅಧಿಕೃತವಾಗಿ ಮಾನ್ಯತೆ ಕೊಡಬೇಕು. ವಿಧಾನಸಭೆಯಲ್ಲಿ ಮೊಳಗಿದೆ ಕರಾವಳಿಯ ಧ್ವನಿ ಅಂದರೆ ಕೇಳ್ಕೊಳ್ತಾ ಇದ್ದಾರೆ ಅಂತ. ತುಳು ಭಾಷೆಯನ್ನು ಎರಡನೇ ಅಧಿಕೃತ ಭಾಷೆಯಾಗಿ ಘೋಷಿಸಲು ಆಗ್ರಹ ಹೆಚ್ಚಾಗ್ತಾ ಇದೆ. ಸದನದಲ್ಲಿ ಒಗ್ಗಟ್ಟು ಪ್ರದರ್ಶಿಸಿದ್ದಾರೆ ರಾಜ್ಯದ ನಾಯಕರೆಲ್ಲರೂ ಕೂಡ. ಎರಡನೇ ಅಧಿಕೃತ ಭಾಷೆಯನ್ನಾಗಿ ಮಾಡಲು ಸದನದಲ್ಲಿ ಸರ್ಕಾರಕ್ಕೆ ಒತ್ತಾಯವನ್ನು ಕೂಡ ಮಾಡಿದ್ದಾರೆ. ಪಂಚ ದ್ರಾವಿಡ ಭಾಷೆಗಳಲ್ಲೊಂದಾದಂತಹ ತುಳು ಭಾಷೆ ಏನಿದೆ ಅದನ್ನು ನೀವು ಎರಡನೇ ಭಾಷೆ ಮಾಡಿ ಅಂತ. ತುಳುವಿಗೆ ಸಿಗುತ್ತಾ ಹಾಗಾದರೆ ರಾಜ ಮರ್ಯಾದೆ ಇನ್ನು ಮುಂದೆ? ಎರಡನೇ ಅಧಿಕೃತ ಭಾಷೆ ಆ ಪಟ್ಟಿಯಲ್ಲಿ ಏನಾದರೂ ಕೊಡುತ್ತಾ ಸರ್ಕಾರ ಆ ಸ್ಥಾನಮಾನಗಳನ್ನು? ಶಿವರಾಜ್ ತಂಗಡಿಗೆ ಏನಿದ್ದಾರೆ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯ ಸಚಿವರವರು ಸಭೆ ಮಾಡಿದ್ದಾರೆ. ಆ ಸಭೆಯಲ್ಲಿ ಇನ್ನೂ ಕೂಡ ಏನು ತೀರ್ಮಾನ ಆಗಿಲ್ಲ, ಆದರೆ ಕೇಳ್ಕೊಳ್ತಾ ಇದ್ದಾರೆ ಎಲ್ಲರೂ ಕೂಡ ಮಾಡಲೇಬೇಕು. ಕರಾವಳಿ ಭಾಗದ ನಾಯಕರೆಲ್ಲರೂ ಕೂಡ ಈಗ ಒಟ್ಟಾಗಿದ್ದಾರೆ, ಒಗ್ಗಟ್ಟನ್ನು ಪ್ರದರ್ಶನ ಮಾಡ್ತಾ ಇದ್ದಾರೆ. ತುಳು ಭಾಷೆಯನ್ನು ನೀವು ರಾಜ್ಯದ ಎರಡನೆಯ ಅಧಿಕೃತ ಭಾಷೆ ಅಂತ ಹೇಳಿ ಘೋಷಣೆ ಮಾಡಬೇಕು ಅಂತ ಹೇಳಿ ಸಾಕಷ್ಟು ಇತಿಹಾಸ ಇದೆ ತುಳು ಭಾಷೆಗೆ, ತುಳುನಾಡಿಗೆ ಕೂಡ ಹೌದು. ಅದರ ಆಧಾರದ ಮೇಲೆ ಇದನ್ನು ಎರಡನೇ ಅಧಿಕೃತ ಭಾಷೆ ಅಂತ ಹೇಳಿ ತುಳು ಭಾಷೆಯಲ್ಲಿ ಮಾತನಾಡೋರ ಸಂಖ್ಯೆ ಜಾಸ್ತಿ ಇದೆ. ತುಳು ಭಾಷೆಯಲ್ಲಿ ಸಿನಿಮಾಗಳು ಕೂಡ ಮಾಡ್ತಾ ಇದ್ದಾರೆ. ಹೀಗಿರುವಾಗ ಈ ಭಾಷೆಯನ್ನು ಯಾಕೆ ನೀವು ಎರಡನೇ ಅಧಿಕೃತ ಭಾಷೆ ಅಂತ ಮಾಡಬಾರ್ದು? ರಾಜ್ಯದ್ದು ಕನ್ನಡ ಇದೆ, ಅದಾದ ನಂತರ ಇದನ್ನು ಮಾಡಿ. ಒತ್ತಾಯ ಜಾಸ್ತಿ ಆಗ್ತಾ ಇದೆ. ವಿಧಾನಸಭೆಯಲ್ಲಿ ದೊಡ್ಡ ಘೋಷಣೆಗಳು ಮೊಳಗ್ತಾ ಇದೆ, ಮಾಡಲೇಬೇಕು. ಒತ್ತಾಯಗಳು ಕೂಡ ಜಾಸ್ತಿ ಬರ್ತಾ ಇದೆ. ತುಳು ಭಾಷೆಯನ್ನು ಎರಡನೇ ಅಧಿಕೃತ ಭಾಷೆಯನ್ನಾಗಿ ನೀವು ಮಾಡಿ, ಘೋಷಣೆ ಮಾಡಿ ಅಂತ ಸದನದಲ್ಲಿ ಕೇಳಿಕೊಂಡಿದ್ದಾರೆ. ಇದಕ್ಕೆ ಸಂಬಂಧಪಟ್ಟಂತೆ ಇಲಾಖೆಯ ಮಂತ್ರಿಗಳಿಂದ ಅವರು ಸಿದ್ದರಾಮಯ್ಯ ಅವ್ರ ಜೊತೆ ಮಾತನಾಡಿ ಚರ್ಚೆ ಮಾಡಿ ಆ ನಂತರ ನಾವು ಇದರ ಬಗ್ಗೆ ತಿಳಿಸ್ತೀವಿ, ಘೋಷಣೆ ಮಾಡ್ತೀವಿ ಅಂತ ಹೇಳ್ತಾ ಇದ್ದಾರೆ. ಹಾಗಾದರೆ ನಿಜವಾಗಿಯೂ ಕೂಡ ತುಳು ಭಾಷೆಗೆ ಸಿಗುತ್ತಾ ಆ ಸ್ಥಾನಮಾನಗಳು, ಮರ್ಯಾದೆಗಳು ಎಲ್ಲವೂ ಕೂಡ ಒಲಿದು ಬರ್ತಾ? ಅನೇಕ ಹಳೆಯ ಶಾಸನಗಳಲ್ಲಿ ನಾವು ನೋಡಿದ್ದೀವಿ ತುಳು ಭಾಷೆಗಳು ಇರೋದನ್ನು. ತುಂಬ ಹಳೆಯ ಭಾಷೆ ಕೂಡ ಹೌದು. ಹೀಗಿರುವುದಕ್ಕೆ ತನ್ನದೇ ಆದಂಥ ಒಂದು ಸ್ಥಾನವನ್ನು ಸಿಗಬೇಕು, ಸರ್ಕಾರ ಕೂಡ ಕೊಡಬೇಕಾಗಿದೆ. ಅದೇ ನಿಟ್ಟಿನಲ್ಲಿ ನಾಯಕರೆಲ್ಲರೂ ಕೂಡ ಪ್ರಶ್ನೆ ಮಾಡ್ತಾ ಇದ್ದಾರೆ. ಸದನದಲ್ಲಿ ಒಗ್ಗಟ್ಟನ್ನು ಪ್ರದರ್ಶನ ಮಾಡ್ತಾ ಇದ್ದಾರೆ. ಇದನ್ನು ಪಕ್ಷವನ್ನು ಬಿಟ್ಟು ಪಕ್ಷಾತೀತ ಬಾಕಿ JDS, ಕಾಂಗ್ರೆಸ್ಸು, BJP ಇವೆಲ್ಲ ಬೇಡ. ನಾವು ಕರಾವಳಿ ಭಾಗದವರು, ಕರಾವಳಿಯ ನಾಯಕರು, ತುಳು ಭಾಷೆ ನಮ್ಮದು, ನಾವು ಅದಕ್ಕೆ ಗೌರವವನ್ನು ಕೊಡಬೇಕು. ಅದಕ್ಕೋಸ್ಕರ ನಾವು ಈ ಒತ್ತಾಯವನ್ನು ಮಾಡಲೇಬೇಕು, ನಮ್ಮ ಭಾಷೆಗೆ ಮನ್ನಣೆಯನ್ನು ಸಿಗಬೇಕು ಅಂತ ಹೇಳಿ ಒತ್ತಡ ಆಗ್ತಾ ಇದ್ದಾರೆ. ಎಲ್ಲರೂ ಟ್ರೈ ಮಾಡ್ತಾ ಇದ್ದಾರೆ. ಇದಕ್ಕೆ ಸಿದ್ದರಾಮಯ್ಯ ಸರ್ಕಾರ ಏನು ಹೇಳುತ್ತೆ, ಸ್ವತಃ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಏನು ಹೇಳ್ತಾರೆ, ಯಾವ ರೀತಿ ನಿರ್ಣಯವನ್ನು ತೆಗೆದುಕೊಳ್ತಾರೆ ಅಂತ ಕಾದು ನೋಡಬೇಕು. ಗೊತ್ತಿದೆ ಸಭಾಧ್ಯಕ್ಷರೇ, ಇದಕ್ಕೆ ಸುಮಾರು 3,000 ವರ್ಷಗಳ ಇತಿಹಾಸ ಇದೆ, ಲಿಪಿ ಇದೆ. ಗೂಗಲ್ ಅಲ್ಲೂ ಕೂಡ ಇದಕ್ಕೆ ಕನ್ವರ್ಷನ್ಗೆ ಅವಕಾಶವನ್ನು ಮಾಡಿಕೊಟ್ಟಿದ್ದಾರೆ. ಇವತ್ತು ಜರ್ಮನ್ ಮತ್ತೆ ಫ್ರಾನ್ಸಿನಲ್ಲಿ ತುಳು ಅಧ್ಯಯನ ಮಾಡಲು ಅವಕಾಶವನ್ನು ಕೊಟ್ಟಿದ್ದಾರೆ. ವಿಶ್ವವಿದ್ಯಾನಿಲಯಗಳಲ್ಲಿ ಪರೀಕ್ಷೆ ಬರೆಯುವಂತಹ ವ್ಯವಸ್ಥೆಗೂ ಕೂಡ ಅವಕಾಶ ಕಲ್ಪಿಸಿದೆ ಸಭಾಧ್ಯಕ್ಷರೇ. ಬೇರೆ ಬೇರೆ ರಾಜ್ಯಗಳಿಗೆ ನಾವು ಹೋಲಿಕೆ ಮಾಡಿದರೆ ಅಲ್ಲಿ 3-4 ಭಾಷೆಯನ್ನು ಹೆಚ್ಚುವರಿ ಭಾಷೆಯನ್ನಾಗಿ ತಗೊಂಡಿದ್ದಾರೆ ಸಭಾಧ್ಯಕ್ಷರೇ. ನಾನು ಈ ಸದನಕ್ಕೆ ಯಾವತ್ತು ಒಂದು ಶಾಸಕನಾಗಿ ಇವತ್ತು ಬಂದಿದ್ದೇನೆ ಸಭಾಧ್ಯಕ್ಷರೇ, ನನ್ನ ಮೊದಲ ಪ್ರಶ್ನೆ ಇದ್ದದ್ದು ಈ ತುಳುವನ್ನು ಈ ರಾಜ್ಯದ ಹೆಚ್ಚುವರಿ ಭಾಷೆಯನ್ನಾಗಿ ಮಾಡಬೇಕು ಅಂತ ಪ್ರಶ್ನೆ ಕೇಳ್ಕೊಂಡು ಬಂದಿದ್ದೀನಿ. ಪ್ರತಿ ಸದನದ ಅಧಿವೇಶನದಲ್ಲೂ ಕೇಳಿದ್ದೀನಿ ಸಭಾಧ್ಯಕ್ಷರೇ. ನಮ್ಮ ಸಚಿವರಿದ್ದರು ತಂಗಡಿಗೆ ಅವರು ಬಂದ ನಂತರ ಒಂದಷ್ಟು ಬೆಳವಣಿಗೆಗಳಾಗಿದೆ. ಆಂಧ್ರ ಪ್ರದೇಶದಲ್ಲಿ ಯಾವ ರೀತಿ ಹೆಚ್ಚುವರಿ ಭಾಷೆಗಳಿದೆ, ಬೇರೆ ಬೇರೆ ವೆಸ್ಟ್ ಬೆಂಗಾಳದಲ್ಲಿ ಯಾವ ರೀತಿ ಇದೆ, ಕಲ್ಕತ್ತಾದಲ್ಲಿ ಹೇಗಿದೆ, ಅವರನ್ನೆಲ್ಲ ಅಲ್ಲಿಂದ ಎಲ್ಲ ವಿಚಾರಗಳನ್ನು ತಂದು ಅದನ್ನು ಸ್ಟಡಿ ಮಾಡುವಂತ ಕೆಲಸವನ್ನು ಮಾಡಿದ್ದಾರೆ. ಮೊನ್ನೆ ತಾನೇ ಆಂಧ್ರ ಪ್ರದೇಶಕ್ಕೆ ಯಾಹೂ ಟು ಇಂಪ್ಲಿಮೆಂಟ್ ಅಂತ ಒಂದು ಟೀಮನ್ನು ಮಾಡಿ ಆಂಧ್ರ ಪ್ರದೇಶಕ್ಕೂ ಕಳಿಸಿದ್ರೆ ಅದರ ಬಗ್ಗೆ ಉತ್ತರವನ್ನು ಕೊಟ್ಟಿದ್ದಾರೆ. ಆದ್ರೆ ನಾನು ಪ್ರಶ್ನೆ ಹೇಳುವಂತದ್ದು ಸಭಾಧ್ಯಕ್ಷರೇ, ಯಾವತ್ತು ಇದಕ್ಕೆ ಒಂದು ಎಂಡ್, ಯಾವತ್ತು ಇದನ್ನು ಮಾಡಬಹುದು? ಇದಕ್ಕೆ ಯಾವುದೇ ಫೈನಾನ್ಷಿಯಲ್ ಬರ್ಡನ್ ಇಲ್ಲ ಸಭಾಧ್ಯಕ್ಷರೇ. ನಾವು 13 ಜನ ದಕ್ಷಿಣ ಕನ್ನಡ ಉಡುಪಿ ಜಿಲ್ಲೆಯಲ್ಲಿ ನಾವು 13 ಜನ ಶಾಸಕರಿದ್ದೇವೆ. ಇದಕ್ಕೆ ಯಾವುದೇ ಫೈನಾನ್ಷಿಯಲ್ ವಿಚಾರ ಇಲ್ಲ, ಬೇರೆ ಯಾವ ಅಬ್ಜೆಕ್ಷನ್ ಇಲ್ಲ. ಒಂದು ಹೆಚ್ಚುವರಿ ಭಾಷೆ ಮಾಡಬೇಕು ಅಂತ ನಾವು ಒತ್ತಡ ತರುವಂಥದ್ದು.
ಅದು ಯಾವತ್ತು ಮಾಡ್ತಾರೆ, ಯಾಕೆ ಇದನ್ನು ಮುಂದೆ ತಗೊಂಡು ಹೋಗ್ತಾರೆ? ನಮಗೆ ಬೇರೆ ವಿಚಾರಗಳಿಗೆ ಚರ್ಚೆ ಮಾಡೋ ಅವಕಾಶಗಳು ಅದನ್ನು ಬಿಟ್ಟು ನಾವು ತುಳುವಿನ ಬಗ್ಗೆನೇ ಮಾತಾಡ್ತಾ ಇದ್ವಿ. ನೀವು ಕೂಡ ಈರ್ಲ ತುಳು ಮಾತಾಡ್ನಾರು ಉಳ್ಳಾರು ನಮ್ಮ ಈತ ಜನ ಉಳ್ಳು ಆದ್ರೆ ಒಂದು ಮನವರಿಕೆ ಮಾಡ್ತಿದ್ದ ಸಭಾಧ್ಯಕ್ಷರೇ, ಈ ಸತಿ ಒಂದು ನಾವು ಮೀಟಿಂಗ್ ಮಾಡಿ ದಯಮಾಡಿ ಇದನ್ನೊಂದು ಹೆಚ್ಚುವರಿ ಭಾಷೆಯನ್ನಾಗಿ ಮಾಡುವಂತ ಕೆಲಸವನ್ನು ಮಾಡಬೇಕಂತ ನಿಮ್ಮ ಮೂಲಕ ಅವರಿಗೆ ವಿನಂತಿ ಮಾಡ್ತೀವಿ ಸಭಾಧ್ಯಕ್ಷರು. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.